ಬೆಳಗಾವಿ ಜಿಲ್ಲೆಯ 3 ತಾಲೂಕುಗಳಲ್ಲಿ ಭೀಕರ ಬರ ಇರುವಂಥದ್ದು. ಖುದ್ದು ಸಚಿವ ಸತೀಶ್ ಜಾರಕಿಹೊಳಿ ಅವರೇ ಜಮೀನುಗಳಿಗೆ ಭೇಟಿ ನೀಡಿ ಬರ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು ನೋಡಬಹುದಾಗಿದೆ. ರೈತರಿಂದಲೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಕೃಷಿ ಇಲಾಖೆ ಅಧಿಕಾರಿಗಳಿಂದಲೂ ಕೂಡ ಈಗ ಮಾಹಿತಿಯನ್ನು ಪಡೆದುಕೊಳ್ತಾ ಇರುವಂಥದ್ದು. ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಸ್ಥಳೀಯ ಶಾಸಕರಾದಂಥ ವಿಶ್ವಾಸ್ ವೈದ್ಯ ಅವರು ಕೂಡ ಸಾಥ್ ಕೊಟ್ಟಿರುವಂಥದ್ದು. ರೈತರಿಂದ ಪ್ರತಿಯೊಂದು ರೀತಿಯ ಮಾಹಿತಿಯನ್ನು ಪಡೆದುಕೊಳ್ತಾ ಇರುವಂಥದ್ದು. ಯರಗಟ್ಟಿ, ರಾಮದುರ್ಗ ಮತ್ತು ಸವದತ್ತಿ ಭಾಗದಲ್ಲಿ ಭೀಕರ ಬರ ಪರಿಸ್ಥಿತಿ ಇದೆ ಅನ್ನುವಂಥ ಕಾರಣಕ್ಕಾಗಿ ಖುದ್ದು ಸಚಿವರೇ ಬಂದು ರೈತರಿಂದ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ದು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಸೇರಿದಂತೆ ಎಲ್ಲ ಅಧಿಕಾರಿಗಳು ಕೂಡ ಸಚಿವರಿಗೆ ಸಾಥ್ ಕೊಟ್ಟಿರುವಂಥದ್ದು. ಖುದ್ದು ಅವರೇ ಬರ ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು ಮತ್ತು ಏನು ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ಸರ್ಕಾರಕ್ಕೂ ಕೂಡ ಗಮನ ಸೆಳೆಯುವಂಥ ಕೆಲಸವನ್ನು ಸಚಿವರು ಮಾಡಲಿದ್ದಾರೆ. ನಮ್ಮ ಜೊತೆಗೆ ಸಚಿವರು ಇದ್ದಾರೆ, ಅವ್ರನ್ನ ನಾನು ಮಾತಾಡ್ತೇನೆ. ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಜಿಲ್ಲೆಯಲ್ಲಿ ಮತ್ತು ಏನು ವರದಿ ಕೊಡ್ತಾರೆ ಅಂತೇಳಿ. ಸರ್, ಈಗ ನೀವು ಕೂಡ ವರದಿ ನೋಡ್ತಾ ಇದ್ದೀರಿ ಬರ ಪರಿಸ್ಥಿತಿಯನ್ನು, ಯಾವ ರೀತಿ ಇದೆ ಸರ್ ಬೆಳಗಾವಿ ಜಿಲ್ಲೆ? ಅಲ್ಲ, ಇವತ್ತಿನ ನೋಡಿದ್ರೆ ಭಾಳಷ್ಟು ಈಗಾಗಲೇ ಸುಮಾರು 60,000 ಹೆಕ್ಟರ್ ಈಗಾಗಲೇ ಬೆಳೆ ಹೋಗುವಂಥ ಎಲ್ಲ ಲಕ್ಷಣಗಳಿದೆ. ಆದರೂ ಇನ್ನೂ 10 ಮಳೆ ಆಗದೆ ಹೋದರೆ ಇನ್ನೂ ಭೀಕರವಾಗಿ ಪರಿಸ್ಥಿತಿ ಉಲ್ಬಣ ಆಗ್ತದೆ. ಸೊ ನೋಡೋಣ, ಅದಕ್ಕೆ ಸರ್ಕಾರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತೀವಿ. ಇದಾದ ನಂತರ ಕೇಂದ್ರ ಸರ್ಕಾರ ಕೂಡ ವರದಿ ಮಾಡ್ತೀವಿ ನಮ್ಮ ಸರ್ಕಾರ. ಸೊ ಏನೇನು ನಮ್ಮಿಂದ ರೈತರಿಗೆ ಅನುಕೂಲ ಆಗಬೇಕನ್ನೆಲ್ಲ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಯಾವ್ಯಾವ ತಾಲೂಕಲ್ಲಿ ಹೆಚ್ಚಿನ ಬರ ಪರಿಸ್ಥಿತಿ ಐತೆ ಸರ್? ಇವಾಗ ಇದೆ ಅಷ್ಟೇ, ಯರಗಟ್ಟಿ, ರಾಮದುರ್ಗ ಮತ್ತು ಸವದತ್ತಿ ಮಾತ್ರ ಜಾಸ್ತಿ ಇದೆ. ಸೊ ಅದು ಆದರೆ ಇನ್ನೂ ಜಾಸ್ತಿ ತಾಲೂಕುಗಳಿಗೆ ಎಲ್ಲ ಬೆಳೆ ಹೋಗಿಬಿಟ್ಟಿದೆ, ವ್ಯಾಪ ಆಗ್ತದೆ. ಹೆಚ್ಚು ಕಮ್ಮಿ ಹೋಗಿದೆ. ನೀರು ಯಾರ ಕಡೆ ಇದೆ ಅವರು ಮಾತ್ರ ಬೆಳೆ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಆಗಿದೆ. ಸೊ ಮಳೆ ಮೇಲಿನ ಆಧಾರಿತ ಇದೆ, ಅದು ಎಲ್ಲ ಹೆಚ್ಚು ಕಮ್ಮಿ ನಷ್ಟ ಆಗಿದೆ. ಸರ್, ಈಗ ರೈತರಿಗೆ ಪರಿಹಾರ ಕೊಡೋದ್ರಲ್ಲಿ ಕೂಡ ಹೆಚ್ಚಳ ಆಗಬೇಕನ್ನುವಂಥ ಮನವಿ ಇದೆ. ಇದೆ, ಭಾಳ ವರ್ಷದಿಂದ ಹಳೇದಿದೆ ಅದು ಸಿಸ್ಟಮು. ಕೇಂದ್ರ ಸರ್ಕಾರದ ಮಾನದಂಡ ಅದು. ಅದನ್ನು ಹೆಚ್ಚು ಮಾಡಬೇಕಂತ ಇನ್ನು ನಾವು ಎಷ್ಟೋ ಸಾರಿ ಅದನ್ನು ರಿಕ್ವೆಸ್ಟ್ ಮಾಡಿದ್ದೀವಿ, ಮಾಡುವಂಥ ಪ್ರಯತ್ನ ಮಾಡಿಸ್ತೀವಿ. ಸರ್ಕಾರಕ್ಕೆ ವರದಿ ಶೀಘ್ರದಲ್ಲಿ ಸಲ್ಲಿಕೆ ಮಾಡಿದ್ವಿ, ಶೀಘ್ರದಲ್ಲಿ ಮಾಡ್ತೀವಿ ನಮ್ಮ ಜಿಲ್ಲೆಯಿಂದ. ಜಾನುವಾರು ಮಾರಾಟ ಮಾಡ್ತಾ ಇದ್ದಾರೆ, ನೋಡೋಣ, ಅದು ಇನ್ನೂ ಗಮನಕ್ಕೆ ಬಂದಿಲ್ಲ. ಅದು ಬಂದರೆ ಅದನ್ನು ತಡೆಯುವಂಥ ಪ್ರಯತ್ನ ಮಾಡ್ತೀವಿ. ಮತ್ತು ಮೇವಿನ ಕೊರತೆ ಏನಿಲ್ಲ ನಮ್ಮಲ್ಲಿ, ಇದೆ ನೀರಿನ ಕೊರತೆ, ನೀರಿದ್ದಿದೆ. ಅದು ಇನ್ನೂ ಆದರೆ ಟ್ಯಾಂಕರ್ ಮೂಲಕ ಸಪ್ಲೈ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಸೊ ಇದಿಷ್ಟು ಸದ್ಯ ಸಚಿವರ ಮತ್ತು ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.